ಮಾಡ್ತಾರೆ ಕಾಲೇಜ್ ಮಟ್ಟದಲ್ಲಿ ಒಂದು ಕಮಿಟಿ ಮಾಡಬೇಕು. ಈ ಠಾಣಾ ಸಬ್ ಇನ್ಸ್ಪೆಕ್ಟರ್ಗಳು ಒಂದು ವಿಸಿಟ್ ಹಾಕ್ಬಿಟ್ಟು ಒಂದು ಕಮಿಟಿ ಮಾಡಿಬಿಟ್ರೆ ಕ್ರೈಮ್ ನಡೆಯೋಕ್ಕೂ ಮುಂಚೆ ನಾವು ಸ್ಟೂಡೆಂಟ್ ಗಳಿಗೆ ಸರಿಯಾಗಿ ಮಾಹಿತಿಗಳನ್ನ ಕೊಟ್ರೆ ನಾವು ನಿಮ್ಗೆ ಸಪೋರ್ಟ್ ಆಗಿರ್ತೀವಿ ಅಂತ ಅಡ್ವಾನ್ಸ್ ಆಗಿ ನಾವು ಅದನ್ನ ಕ್ಲಿಯರ್ ಮಾಡಬಾರ್ದು. ಕ್ರೈಮ್ ಕಡಿಮೆ ಆಗ್ತದೆ ಅಂತ ಅದರ ಪಾಯಿಂಟ್ಸ್ ಎಲ್ಲ ಮಾಡೋಣ. ನಾವು ಸಾಕಷ್ಟು ಪ್ಲಾನ್ ಮಾಡ್ಕೊಂಡಿದ್ದೀವಿ, ಮಾಡ್ತೀವಿ. ಎಲ್ಲರಿಗೂ ನಮಸ್ಕಾರ. ಇಂದು ಮಂಡ್ಯ ಜಿಲ್ಲಾ ವರಿಷ್ಠಾಧಿಕಾರಿಗಳ ಕಚೇರಿಗೆ ಹೋಗಿ ವಿದ್ಯಾರ್ಥಿಗಳಿಗೆ ಆಗ್ತಿರೋ ಸಮಸ್ಯೆ ಬಗ್ಗೆ ತಿಳಿಸಿ ಅದರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಮನವಿಯನ್ನು ಮಾಡ್ತಾ ಇದ್ದೀನಿ. ಬಡ ವಿದ್ಯಾರ್ಥಿಗಳು ಕಷ್ಟಪಟ್ಟು ಕಾಲೇಜ್ ಬರ್ತಾ ಇರ್ತಾರೆ. ಅಲ್ಲಿ ಕಿಡಿಗೇಡಿಗಳು ಆ ವಿದ್ಯಾರ್ಥಿಗಳಿಗೆ ಮಾದಕ ವಸ್ತುಗಳನ್ನು ಉಪಯೋಗಿಸಬೇಕಂತ ಅವರ ಒತ್ತಾಯಿಸ್ತಾ ಇದ್ದಾರೆ. ಇದರಿಂದ ವಿದ್ಯಾರ್ಥಿಗಳು ತಮ್ಮ ವಿದ್ಯಾರ್ಥಿ ಜೀವನವನ್ನು ಕಳೆದುಕೊಳ್ತಾ ಇದ್ದಾರೆ. ಅದೇ ರೀತಿ ಆ ವಿದ್ಯಾರ್ಥಿಗಳು ಆ ಪ್ರೀತಿ ಪ್ರೇಮ ಎಂಬ ವಿಚಾರದಿಂದ ಅವರಿಗೆ ಜೀವ ಬೆದರಿಕೆ ಭಯವನ್ನು ಪಡಿಸ್ತಾ ಇದ್ದಾರೆ. ಇದನ್ನ ನಾವು ನಮ್ಮ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ. ಅವರು ಕೂಡ ಭರವಸೆಯನ್ನು ಕೊಟ್ಟಿರ್ತಾರೆ. ಪ್ರಿನ್ಸಿಪಲ್ ಮತ್ತು ಕಾಲೇಜಿನ ಟೀಚರ್ಸ್ನ ಒಂದು ಕಮಿಟಿ ಮಾಡಿ ಮಕ್ಕಳಿಗೆ ಸರಿಯಾಗಿ ಒಂದು ಮೆಸೇಜ್ನ ರವಾನೆ ಮಾಡುವಂಥ ಕೆಲಸಗಳನ್ನ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದಕ್ಕೂ ಸಹ ಒಂದು ಸೂಕ್ತ ಕ್ರಮ ಕೈಗೊಳ್ತೀನಿ ಅಂತ ಅವರಿಗೆ ವಿಶ್ವಾಸ ಕೊಟ್ಟಿದ್ದಾರೆ. ಅವರ ನಾವು ಭರವಸೆಯಿಂದ ನೋಡ್ಬೇಕು.